ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಮೇ ಬಿ ಬ್ರೌನ್ ರಿಂಗ್ ಟೆಸ್ಟ್ ಅನ್ನ ಹೇಳಿದ್ದೆ, ಹೌದಾ? ಬ್ರೌನ್ ರಿಂಗ್ ಟೆಸ್ಟ್ ಅಂದ್ರೆ ಏನು ಅಂತ ಹೇಳಿದ್ದೆ ನಾನು. ನೈಟ್ರೇಟ್ ನ ಕನ್ಫರ್ಮ್ ಮಾಡಬೇಕು ಅಂದ್ರೆ ಬ್ರೌನ್ ರಿಂಗ್ ಟೆಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಬ್ರೌನ್ ರಿಂಗ್ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ದೆ ನಾನು, ಲೈಕ್ ವಿ ಆರ್ ಗೋಯಿಂಗ್ ಟು ಟೇಕ್ ಸಮ್ ನೈಟ್ರೇಟ್ ಸೊಲ್ಯೂಷನ್. ಇಟ್ ಕ್ಯಾನ್ ಬಿ ಎನಿ ನೈಟ್ರೇಟ್ ಸೊಲ್ಯೂಷನ್ ಟೆಸ್ಟ್ ಟ್ಯೂಬ್ ಅಲ್ಲಿ. ಅದಕ್ಕೆ ನಾವು ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ಹಾಕ್ತೀವಿ. ಹಾಕ್ಬಿಟ್ಟು ಏನ್ ಮಾಡ್ತೀವಿ, ಅದನ್ನ ಸ್ಲಾಂಟ್ ಆಗಿಟ್ಬಿಟ್ಟು ಸೈಡ್ಸ್ ಇಂದ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕ್ತಾ ಬಂದಾಗ ನಾವೇನ್ ನೋಡ್ತೀವಿ, ಇಫ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ನೈಟ್ರೇಟ್ ದೆನ್ ವಿ ಸಿ ದಟ್ ಅಲ್ಲಿ ಒಂದು ಬ್ರೌನ್ ರಿಂಗ್ ಆಗಿರುತ್ತೆ ಅಂತ. ಸೊ ಐ ಟೋಲ್ಡ್ ಯು ದಟ್ ಏನೋ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಆ ಬ್ರೌನ್ ರಿಂಗ್ ಏನಿದೆಯೋ ಅದನ್ನ ಏನೋ ಒಂದು ಕಾಂಪ್ಲೆಕ್ಸ್ ಅಂತ ಹೇಳಿದ್ದೆ. ಸಿ ಈ ಕಾಂಪ್ಲೆಕ್ಸ್ ಕಾಣುತ್ತಲ್ಲ, ನಾವು ಕ್ಯಾನ್ ಸಂಬಡಿ ಟೆಲ್ ಮಿ ವಾಟ್ ಈಸ್ ದ ನೇಮ್ ಆಫ್ ದಟ್ ಕಾಂಪ್ಲೆಕ್ಸ್? ಕ್ಯಾನ್ ಸಂಬಡಿ ಟೆಲ್ ಮಿ ವಾಟ್ ಈಸ್ ದ ನೇಮ್ ಆಫ್ ದಟ್ ಕಾಂಪ್ಲೆಕ್ಸ್? ಏನಪ್ಪ ಕಾಂಪ್ಲೆಕ್ಸ್ ಹೆಸರು ಹೇಳಿದ್ದೆ ನಾನು? Can somebody just tell me what was the name of that complex? ಕ್ವಿಕ್ ಆಗಿ ಯಾರಾದ್ರೂ ಹೇಳ್ಬೋದಾ? ಏನು ಆ ಕಾಂಪ್ಲೆಕ್ಸ್ ಹೆಸರು? What is the name, students? ಏನು ಹೆಸರು? What is the name of that complex? Can you be quick? ಗೂಗಲ್ ಅಲ್ಲಿ ಹುಡುಕ್ತೆ, ನಿಮ್ಗೆ ಗೊತ್ತಿರೋದನ್ನ ಹೇಳ್ಬೋದಾ? ನೋ, ನಾನು ಬ್ರೌನ್ ರಿಂಗ್ ಇದೆಯಲ್ಲ ಅದು ಏನೋ ಒಂದು ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸಿ ಯು ಕ್ಯಾನ್ ಸಿ, ಐ ಆಮ್ ಜಸ್ಟ್ ಶೋಯಿಂಗ್ ಯು ವಾಟ್ ಇಸ್ ದಟ್ ಅಂತ. ಆ ಬ್ರೌನ್ ರಿಂಗ್ ಅನ್ನ ಹೆಸರು ಎಂತ ಅಂತ ಹೇಳ್ಬೋದಾ? Yeah, what is the name of that brown ring? It is penta aqua, because 5 molecules of water is there. Penta aqua nitrosyl iron sulfate. ಹೌದಾ? Iron sulfate ಅಥವಾ ferrous sulfate ಅಂತ ಹೇಳ್ತೀವಿ, right? So that is the name of our brown ring, right? ಅದು ನಮ್ಮ brown ring ನ ಕಾಂಪ್ಲೆಕ್ಸ್ ನ ಹೆಸರು, right? Now moving on to the next. Okay na, next topic ಗೆ ಹೋಗುವ. That is phosphorus. Now phosphorus ಅಂದ್ರೆ ಏನು? What is the atomic number of the phosphorus? ಈ ನಮ್ಮ phosphorus element ಏನಿದೆಯೋ ಅದರ atomic number ಹೇಳ್ಬೋದಾ? What is the atomic number, students? What is the atomic number of phosphorus? We all know that the atomic number of phosphorus is 15, right? Adra atomic number is 2, it is 15 anta nimge ellargu gottide. Adra symbol eno? P, right? Capital P. So iga adu elli origin agirutte? Maybe in the rock sulfates, rock phosphates alva, inorganic rocks alli ನಾವು ಈ phosphorus ಅನ್ನು ನೋಡಬಹುದು. Now this phosphorus usually has 3 allotropic forms. Now what do you mean by allotropes? Allotropes andre eno? Allotropes are nothing but the ones same element in a different physical forms ಗೆ ನಾವೇನಂತ ಹೇಳ್ತೀವಿ? Allotropes ಅಂತ ಹೇಳ್ತೀವಿ. Just like if you take the example of carbon, that is graphite, diamond ಅಲ್ವಾ? ಅದೇ ತರ ಈ ಫಾಸ್ಫರಸ್ ಗೆ 3 ತರದ ಅಂತ ಇದೆ. It has 3 kinds of allotropes. So what are the 3 kinds? It is, first one is white phosphorus, second one is black phosphorus, third one is red phosphorus. Okay, so iv yav tara idave nodi. So this is red phosphorus, this is black, and this is white. Okay, ಅದು ನೋಡ್ಲಿಕ್ಕೆ yellowish ಇದೆ. ಕಾರಣ ಏನು ಅಂತ ನಾನು ಹೇಳ್ತೀನಿ. ಓಕೆನಾ? ನಾವು ಮೂವಿಂಗ್ ಆನ್ ಟು ದ ಕೆಲವೊಂದು ಪ್ರಾಪರ್ಟೀಸ್ ಅನ್ನ ಕಲಿಬೇಕು ನಾವು. ವೈಟ್ ಇರ್ಲಿ, ರೆಡ್ ಇರ್ಲಿ, ಮತ್ತೆ ಬ್ಲಾಕ್ ಇರ್ಲಿ, ಅವು ಮಧ್ಯದಲ್ಲಿರುವಂತಹ ಡಿಫರೆನ್ಸಸ್ ಏನು, ಕೆಲವೊಂದು ಪ್ರಾಪರ್ಟೀಸ್ ಅನ್ನ ನಾವು ಕೇಳಬಹುದು ಅಂತ ಅನ್ಕೊಂಡು ನಾವೇನ್ ಮಾಡೋಣ, ಕಲಿಯೋಣ. ಓಕೆನಾ? ನಾವು ಮೂವಿಂಗ್ ಆನ್ ಟು ದ ಫಸ್ಟ್ ಒನ್, ದಟ್ ಇಸ್ ವೈಟ್ ಫಾಸ್ಫರಸ್. ಸೊ ಹೌ ಇಸ್ ದ ಅಪಿಯರೆನ್ಸ್ ಆಫ್ ದಟ್ ಅಂದ್ರೆ, ಇಟ್ ಇಸ್ ಅ ಕೈಂಡ್ ಆಫ್ ವ್ಯಾಕ್ಸಿ ಸಾಲಿಡ್. ಅಂದ್ರೆ ಈ ನೋಡ್ಲಿಕ್ಕೆ ಯಾವ ತರ ಇದೆ? ವ್ಯಾಕ್ಸ್ ತರ ಇರುತ್ತೆ. ಓಕೆನಾ? ಇಟ್ ಈಸ್ ಅ ಕೈಂಡ್ ಆಫ್ ಅ ವ್ಯಾಕ್ಸಿ ಸಾಲಿಡ್. Now moving on to the second one, that is red phosphorus. ಅದು ಯಾವ ತರ ಇರುತ್ತೆ ನೋಡಕ್ಕೆ? It is a kind of iron gray luster ಇರುತ್ತೆ. ಓಕೆನಾ? iron gray luster ಅಂತ ಹೇಳ್ತಾರೆ. ಸಿ ಲಾಸ್ಟ್ ಇದ್ರಲ್ಲಿ ನೋಡ್ಬೋದು ಯಾವ ತರ ಇದೆಪ್ಪ ನೋಡಕ್ಕೆ. ಸಿ ಹಿಯರ್ ನನ್ನ ವೈಟ್ ಏನಿದೆಯೋ, ಇಟ್ ವಾಸ್ ಆಲ್ಮೋಸ್ಟ್ ವ್ಯಾಕ್ಸಿ ಕೈಂಡ್ ಆಫ್ ಸಾಲಿಡ್, ವ್ಯಾಕ್ಸ್ ತರ ಇರುತ್ತೆ. ಇದೇನು ಐರನ್ ಯೂಶಲಿ ಯಾವ ತರ ಇರುತ್ತೆ ನಿಮಗೆ ಎಲ್ರಿಗೂ ಗೊತ್ತಿದೆ. ಸೊ ಆ ಕೈಂಡ್. ಬ್ಲಾಕ್ ಆಲ್ಮೋಸ್ಟ್ ಇನ್ನೇನು, ಬ್ಲಾಕ್ ಅನ್ನು ಹೇಳ್ಬೇಕು ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಯೂಶಲಿ ಆ ಬ್ಲಾಕ್ ಫಾಸ್ಫರಸ್ ಏನಿದೆಯೋ ಇಟ್ ಇಸ್ ಆಫ್ 2 kinds. ಓಕೆನಾ? ಬ್ಲಾಕ್ ಫಾಸ್ಫರಸ್ ಏನಿದೆಯೋ ಇಟ್ ವಿಲ್ ಬಿ ಆಫ್ 2 kinds. ದಟ್ ಇಸ್ ಒನ್ ಇಸ್ ಆಲ್ಫಾ. ಓಕೆನಾ? ಒಂದು ಆಲ್ಫಾ ಫಾರ್ಮ್ ಅಲ್ಲಿ ಇರ್ತದೆ, ಇನ್ನೊಂದು ಎಕ್ಸ್ಕ್ಯೂಸ್ ಮೀ ಬೀಟಾ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? Is it fine? The first one is ವ್ಯಾಕ್ಸಿ ತರ ಇರುತ್ತೆ, ಇದು ಐರನ್ ಗ್ರೇ ಲಸ್ಟರ್. ಇದ್ದು ಏನ್ ಅಪಿಯರೆನ್ಸ್ ಗಿಂತ ಹೇಳಿರ್ಬೋದು 2 ಕೈಂಡ್ ಇದೆ, ಒಂದು ಆಲ್ಫಾ, ಒಂದು ಇನ್ನೊಂದು ಬೀಟಾ. ಓಕೆನಾ? ಸೆಕೆಂಡ್ ಪ್ರಾಪರ್ಟಿ ಬಂದು ಯೂಶಲಿ ವೈಟ್ ಫಾಸ್ಫರಸ್ ಏನಿದೆಯೋ ಇಟ್ ಇಸ್ ಪಾಯ್ಸನಸ್ ಇನ್ ನೇಚರ್. Okay, how is our white phosphorus? It is
poisonous in nature. Okay na, whereas our red and black phosphorus ಏನಿದೆಯೋ both are non poisonous. Okay, both are non poisonous in nature. Okay, so this is the second property. Now moving on to the third one. Usually you should know the third property is our white phosphorus is insoluble in water. ಏನಾಗಿರುತ್ತಪ್ಪ ಅದು water ಅಲ್ಲಿ soluble ಆಗಿರುವುದಿಲ್ಲ. It is insoluble in water. Whereas red phosphorus ಇದೆಯಲ್ಲ ಇದು ಕೂಡ insoluble. ಮೂರು ಕೂಡ insoluble ಆಗಿರುತ್ತೆ. ಓಕೆನಾ, insoluble. Again the third ಅದು ಕೂಡ same. Okay, insoluble. Okay na? Now moving on to the fourth property, idu water alli insoluble agide, but this white phosphorus, it is soluble in carbon disulfide. Okay na, carbon disulfide alli enagirutte adu soluble agirutte. Okay na, hagare red phosphorus enagirbodu, it is insoluble appa. Okay, idu insoluble agirutte carbon disulfide alli. Similar goes to black, adu kuda insoluble. Okay na, this is also insoluble. Fine. ಏನಂತ ಹೇಳಿದೆ, ಫಸ್ಟ್ ಒನ್ ವ್ಯಾಕ್ಸಿ ಲೇಯರ್ ಅಪಿಯರೆನ್ಸ್ ಇದು ಪಾಯ್ಸನಸ್ ನೇಚರ್ ಬಗ್ಗೆ, ಸಾಲಿಬಿಲಿಟಿ ಬಗ್ಗೆ ಮಾತಾಡಿದ್ವಿ. ನಾವು ಮೂವಿಂಗ್ ಆನ್ ಟು ದ ಫಿಫ್ತ್ ಪ್ರಾಪರ್ಟಿ. ಇದು ಮೋಸ್ಟ್ ಪ್ರಾಬಬ್ಲಿ ಬರೋದು ವೈಟ್ ಫಾಸ್ಫರಸ್ ಗೆ ಮಾತ್ರ. ಏನಂದ್ರೆ ಇಟ್ ಶೋಸ್ ಓಕೆ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಓಕೆ, ದಿಸ್ ಏನಿದೆಯೋ ದಿಸ್ ಒನ್ ಶೋಸ್ ಕೆಮಿಲುಮಿನೆಸೆನ್ಸ್. ಓಕೆನಾ, ಏನನ್ನ ತೋರಿಸುತ್ತಪ್ಪ, chemiluminescence ana ತೋರಿಸುತ್ತೆ. ಓಕೆನಾ, now what do you mean by chemiluminescence? ಏನ್ chemiluminescence ಅಂದ್ರೆ ಏನು? Can somebody tell me what is luminescence? ಏನ್ ಇರಬಹುದು luminescence ಅಂದ್ರೆ? ಹೇಳ್ಬೋದಾ ಏನು luminescence ಅಂದ್ರೆ? If somebody knows what is meant by luminescence, ಹೇಳ್ಬೋದು. ರೈಟ್, ಏನು ಲುಮಿನೆಸೆನ್ಸ್ ಅಥವಾ ಕೆಮಿಲುಮಿನೆಸೆನ್ಸ್ ಅಂದ್ರೆ ಇಟ್ ಇಸ್ ದ ಪ್ರಾಪರ್ಟಿ. ಈಗ ಯಾವ್ದಾದ್ರು ಒಂದು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಲೈಟ್ ಅನ್ನ ತೋರಿಸ್ತೀವಲ್ಲ, ಲೈಟ್ ಹೊರಗೆ ಬಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಲುಮಿನೆಸೆನ್ಸ್. ಸಿನ್ಸ್ ಇಟ್ ಇಸ್ ಹ್ಯಾಪನಿಂಗ್ ಥ್ರೂ ಅ ಕೆಮಿಕಲ್ ರಿಯಾಕ್ಷನ್, ನಾವೇನಂತ ಹೇಳ್ತೀವಿ ಕೆಮಿಲುಮಿನೆಸೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೇನಾಗುತ್ತೆ ಅಂದ್ರೆ ಯಾವ್ದಾದ್ರು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂದ್ರೆ ಏರ್ ಅಲ್ಲಿ ಅದೇನ್ ಮಾಡುತ್ತೆ ಅಂದ್ರೆ ಗ್ರೀನಿಶ್ ಲೈಟ್ ಅನ್ನ ಹೊರಗೆ ಹಾಕುತ್ತೆ. ಯಾವುದು ನನ್ನ ವೈಟ್ ಫಾಸ್ಫರಸ್, ಅದಕ್ಕೆ ನಾವ್ ಏನಂತ ಹೇಳ್ತೀವಿ ಕೆಮಿಲುಮಿನೆಸೆನ್ಸ್ ಅಂತ ಹೇಳ್ತೀವಿ. whereas moving to this one, it does not show. Okay, does not show chemiluminescence. Similar goes to black ಇಂದು ಅಷ್ಟೊಂದಾಗಿ ಪ್ರಾಪರ್ಟೀಸ್ ಇಲ್ಲ. ಓಕೆನಾ, ಇನ್ನೊಂದೇನು ಅಂದ್ರೆ ಯೂಶಲಿ ಲೈಟಿಗೆ ಎಕ್ಸ್ಪೋಸ್ ಮಾಡಿದ್ರೆ, ನನ್ನ ವೈಟ್ ಫಾಸ್ಫರಸ್ ಏನಿದೆ ಲೈಟಿಗೆ ಎಕ್ಸ್ಪೋಸ್ ಮಾಡಿದ ತಕ್ಷಣ ಇಟ್ ಬಿಕಮ್ಸ್ ಯೆಲ್ಲೋ ಇನ್ ಕಲರ್. ದಟ್ ವಿ ಕ್ಯಾನ್ ಸಿ ಹಿಯರ್ ಅಲ್ವಾ. ಸಿ ಇಲ್ಲಿ ವೈಟ್ ಅಂತ ಹೇಳ್ತಿದ್ವಿ, ಬಟ್ ಲೈಟಿಗೆ ಹಾಕಿದ ತಕ್ಷಣ ಏನಾಗುತ್ತೆ, ಅದು ಯೆಲ್ಲೋ ಕಲರ್ ಆಗುತ್ತೆ. ಓಕೆನಾ, ಸೊ ದಿಸ್ ಇಸ್ ಒನ್ ಮೋರ್ ಪ್ರಾಪರ್ಟಿ ಆಫ್ ರೆಡ್ ಫಾಸ್ಫರಸ್. ಸೊ ದೀಸ್ ಆರ್ ದ ಸಮ್ ಪ್ರಾಪರ್ಟೀಸ್ ವಿತ್ ಯು ಶುಡ್ ಲರ್ನ್. ಓಕೆನಾ, ಜಾಸ್ತಿ ನಾನೇನು ಸ್ಟ್ರೆಸ್ ಮಾಡೋದಿಲ್ಲ, ಇಷ್ಟೊಂದು ಕಲ್ತ್ರೆ ದಿಸ್ ಇಸ್ ಮೋರ್ ದೆನ್ ಇನಫ್. ನಾವು ಮೂವಿಂಗ್ ಆನ್. ಈಗ ವೈಟ್ ಫಾಸ್ಫರಸ್ ಹೇಗಿದೆ ಅಂತ ನಮಗೆ ಗೊತ್ತಿದೆ. ಹೌ ಡು ವಿ ಪ್ರಿಪೇರ್ ರೆಡ್ ಫಾಸ್ಫರಸ್ ಅಂದ್ರೆ, ಸಿ ವೈಟ್ ಫಾಸ್ಫರಸ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಇದನ್ನ ಹೀಟ್ ಮಾಡಿದ್ರೆ, ಓಕೆನಾ, ವಿ ಆರ್ ಗೋಯಿಂಗ್ ಟು ಹೀಟ್ ಇಟ್. ಓಕೆನಾ, ಏನನ್ ಮಾಡ್ತಿದ್ವಿ, ವೈಟ್ ಫಾಸ್ಫರಸ್ ಅನ್ನ ಹೀಟ್ ಮಾಡ್ತಾ ಇದೀವಿ ಅರೌಂಡ್ 570 ಕೆಲ್ವಿನ್ 573 ಕೆಲ್ವಿನ್ ಅಲ್ಲಿ ಇನ್ ಇನರ್ಟ್ ಅಟ್ಮಾಸ್ಫಿಯರ್. ಓಕೆನಾ, ಇನರ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಇದನ್ನ ಹೀಟ್ ಮಾಡಿದ್ರೆ ವೈಟ್ ಫಾಸ್ಫರಸ್ ನ ನನಗೆ ಏನ್ ಸಿಗುತ್ತಪ್ಪ, ಐ ಆಮ್ ಗೋಯಿಂಗ್ ಟು ಗೆಟ್ ರೆಡ್ ಫಾಸ್ಫರಸ್. ಓಕೆನಾ, ಇನರ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಹೀಟ್ ಮಾಡಬೇಕು. ಸೊ ವಾಟ್ ಡು ವಿ ಗೆಟ್, ಐ ಆಮ್ ಗೋಯಿಂಗ್ ಟು ಗೆಟ್ ರೆಡ್ ಫಾಸ್ಫರಸ್. Suppose ಈಗ ನಾನು ರೆಡ್ ಫಾಸ್ಫರಸ್ ಬ್ಲಾಕ್ ಫಾಸ್ಫರಸ್ ಬೇಕು ಅಂದ್ರೆ what I have to do is, suppose if I need alpha black, okay na, alpha black phosphorus ಬೇಕು ಅಂದ್ರೆ what I have to do is we are going to heat it. Okay na, ಈ ರೆಡ್ ಫಾಸ್ಫರಸ್ ನ ಅರೌಂಡ್ 803 ಕೆಲ್ವಿನ್ ತನಕ ಹೀಟ್ ಮಾಡಿದ್ರೆ, ಓಕೆನಾ, ಹೈ ಟೆಂಪರೇಚರ್ ತನಕ ಹೀಟ್ ಮಾಡಿದ್ರೆ ಸೀಲ್ಡ್ ಟ್ಯೂಬ್ ಅಲ್ಲಿ ನನಗೆ ಏನ್ ಸಿಗುತ್ತಪ್ಪ, ಆಲ್ಫಾ ಬ್ಲಾಕ್ ಫಾಸ್ಫರಸ್ ಸಿಗುತ್ತೆ. ಓಕೆನಾ, ಸಪೋಸ್ ಇಫ್ ಐ ನೀಡ್ ಮೈ ಆಲ್ಫಾ ಬ್ಲಾಕ್ ಫಾಸ್ಫರಸ್, ನಾನು ಏನ್ ಮಾಡ್ಬೇಕು, ರೆಡ್ ಫಾಸ್ಫರಸ್ ಅನ್ನ ಹೀಟ್ ಮಾಡ್ಬೇಕು ಅರೌಂಡ್ ಹೌ ಮಚ್, 803 ಕೆಲ್ವಿನ್. whereas if I need beta black phosphorus, just give me a moment, I think somebody has some doubt, let me see. Okay, suppose beta black phosphorus ಬೇಕು ಅಂದ್ರೆ, ಓಕೆನಾ, just I'll show you here. beta black phosphorus ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, white phosphorus ಇದಲ್ವಾ, I have to heat this white phosphorus around 473 Kelvin. Okay na, at high pressure.
ಹೈ ಪ್ರೆಷರ್ ಅಲ್ಲಿ ನಾನು ಈ ವೈಟ್ ಫಾಸ್ಫರಸ್ ಅನ್ನ ಹೀಟ್ ಮಾಡಿದ್ರೆ what do I get beta black phosphorus. ಓಕೆನಾ? ಸೊ ದಿಸ್ ಇಸ್ ದ ಪ್ರಿಪರೇಷನ್ ಆಫ್ ದಿಸ್ ರೆಡ್ ಅಂಡ್ ಬ್ಲಾಕ್ ಫಾಸ್ಫರಸ್. ಹೋಪ್ ಯು ಅಂಡರ್ಸ್ಟುಡ್. ಮೇನ್ ಡಿಫರೆನ್ಸ್ ಗೊತ್ತಾಯ್ತಾ? ಒಂದು ಯಾವ ತರ ಇರ್ತವೆ ಅವ್ರ ಪ್ರಾಪರ್ಟೀಸ್, ಇನ್ನೊಂದು ಹೌ ಡು ವಿ ಪ್ರಿಪೇರ್ ದೆಮ್ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾವು ಮೂವಿಂಗ್ ಆನ್ ಟು ದ ಸ್ಟ್ರಕ್ಚರ್ ಆಫ್ ವೈಟ್ ಫಾಸ್ಫರಸ್. ನಾವು ವೈಟ್ ಫಾಸ್ಫರಸ್ ಯೂಶಲಿ P4 ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ P4 ಮಾಲಿಕ್ಯೂಲ್. ಯಾವ ತರ ಎಕ್ಸ್ಪ್ಲೇನ್ ಮಾಡಬಹುದು? ಯೂಶಲಿ ಫಾಸ್ಫರಸ್ ಅಂದ್ರೆ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ರಿಗೂ ಗೊತ್ತಿರುತ್ತೆ, ರೈಟ್? 1s2 2s2 2p6 3s2 3p5, ರೈಟ್? ಸೊ ಈಗ ಔಟೋಮೋಸ್ಟ್ ಎಷ್ಟು 5 ಅಂದ್ರೆ ಯಾವ ತರ ಇರ್ಬೋದು? 1 2 3 ಎರಡು ಒಂದು ಲೋನ್ ಪೇರ್ ತರ ಇರುತ್ತೆ. ಸೊ ಇದು P4 ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಲೈಕ್ ಯಾವ ತರ ಹೇಳ್ಬೋದು ಗೊತ್ತಾ? ಸಿ ದಿಸ್ ಒನ್ ಇಸ್ P, ಇಲ್ಲೊಂದು P ಇರುತ್ತೆ, ಇಲ್ಲೊಂದು ಇರುತ್ತೆ, ಇಲ್ಲೊಂದು. Just give me a moment. I'll make it more specific for you. Okay. Okay, na? So somewhat like this irutte. Illinda illige ಒಂದು ಲಿಂಕ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಒಂದು, like this. So ಇದು ಯಾವ ತರ ಆಗಿರುತ್ತೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. See, each phosphorus it will have 3 ಪೇರ್ಸ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲೊಂದು 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 ಒಂದೊಂದು ಎಲೆಕ್ಟ್ರಾನ್ಸ್ ಇರ್ತಾವ. ಇವು 3 ಎಲೆಕ್ಟ್ರಾನ್ಸ್ ಇಂದ 3 ಬಾಂಡ್ ಮಾಡ್ತವೆ, ಇನ್ನೊಂದು ಲೋನ್ ಪೇರ್ ಆಗಿ ಉಳಿದಿರುತ್ತೆ. ಓಕೆನಾ? ಅದೊಂದು ಏನಾಗಿರುತ್ತೆ? ಲೋನ್ ಪೇರ್ ಆಗಿ ಉಳಿದಿರುತ್ತೆ. ಸೊ ಈ ತರ 4 ಕಂಬೈನ್ ಆಗಿ if you see each phosphorus has had 3 bonds. ಸೊ ಈ ತರ ಒಂದು ಸ್ಟ್ರಕ್ಚರ್ ಅನ್ನ ಮಾಡುತ್ತೆ. ಓಕೆನಾ? ಇನ್ ದ ಫಾರ್ಮ್ ಆಫ್ ಅ ರೆಗ್ಯುಲರ್ ಟೆಟ್ರಾಹೆಡ್ರಾನ್ ಈ ತರ ಒಂದು ಸ್ಟ್ರಕ್ಚರ್ ಅನ್ನ ಮಾಡುತ್ತೆ. ಸೊ ದಿಸ್ ಇಸ್ ಹೌ ದ ಫಾಸ್ಫರಸ್ ಎಕ್ಸಿಸ್ಟ್. ವೈಟ್ ಫಾಸ್ಫರಸ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ? ಸೊ ಯೂಶಲಿ ಅದ್ರ ಮಧ್ಯದಲ್ಲಿ ಬಾಂಡ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 60 ಡಿಗ್ರಿ. ರೆಗ್ಯುಲರ್ ಆಗಿ ಇದು ಆಕ್ಚುಲಿ ಮಾಡ್ತಿರೋದೇನು? ಸಿ ಹಿಯರ್ ವಿ ಕ್ಯಾನ್ ಸಿ 3 ಸಿಗ್ಮಾ ಬಾಂಡ್ಸ್ ಆಗಿರುತ್ತೆ. 3 ಇದ್ರದ್ದು 3 ಸಿಗ್ಮಾ ಬಾಂಡ್ಸ್. ಇನ್ನೊಂದು ಕೂಡ ಇದೆ ಅಲ್ವಾ? ಇಲ್ಲಿ ಒಂದು ಲೋನ್ ಪೇರ್ ನ ಕೂಡ ನಾವ್ ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ? ಸಿಗ್ಮಾ ಬಾಂಡ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆನಾ? If you see phosphorus ಇಂದು ಟೋಟಲ್ 3 ಸಿಗ್ಮಾ ಬಾಂಡ್, ಇನ್ನೊಂದು ಲೋನ್ ಪೇರ್ ಅನ್ನು ನಾನು ಏನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ? ಸಿಗ್ಮಾ ಅಂತಾನೆ ಕನ್ಸಿಡರ್ ಮಾಡಿ. ಒನ್ ಲೋನ್ ಪೇರ್ ಇಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಸಿಗ್ಮಾ. ಸೊ ಟೋಟಲ್ ಎಷ್ಟಾಯ್ತು? 4. ಎಲ್ಲಾ ಬಾಂಡ್ಸ್ ಅನ್ನು sp3 ಹೈಬ್ರಿಡೈಸ್. ಸೊ ಫಾಸ್ಫರಸ್ ಕನ್ಸಿಡರ್ಡ್ ಟು ಬಿ sp3 ಹೈಬ್ರಿಡೈಸ್ ಇನ್ ನೇಚರ್. ಆದ್ರೆ ಬಾಂಡ್ ಆಂಗಲ್ ಏನಾಗ್ತದೆ? 60 ಡಿಗ್ರಿಗೆ ರೆಡ್ಯೂಸ್ ಆಗಿದೆ. ಯಾಕೆ? ಬಿಕಾಸ್ ಆಫ್ ದ ರಿಪಲ್ಷನ್. ಲೋನ್ ಪೇರ್ ಮತ್ತೆ ಬಾಂಡ್ ಪೇರ್ ರಿಪಲ್ಷನ್ ಇಂದ ಬಾಂಡ್ ಆಂಗಲ್ ಏನಾಗುತ್ತೆ? ಕಮ್ಮಿ ಆಗಿದೆ. ಓಕೆನಾ? ಸೊ ದಿಸ್ ವಾಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ವೈಟ್ ಫಾಸ್ಫರಸ್. Now moving on to the structure of our this one. What is it? Red phosphorus. Usually red phosphorus ಗೂ white phosphorus ಗೂ ಜಾಸ್ತಿ ಡಿಫರೆನ್ಸ್ ಇರಲ್ಲ. ಏನ್ ಗೊತ್ತಾ? ಈ ನಮ್ಮ ಇದನ್ನ ಈ ವೈಟ್ ಫಾಸ್ಫರಸ್ ನ ಲಿಂಕ್ ಮಾಡ್ತಾ ಹೋದ್ರೆ, ಏನು ಮಧ್ಯದಲ್ಲಿರುವಂತಹ ಈ ಒಂದು ಬಾಂಡ್ ಅನ್ನ ತೆಗೆದು ಲಿಂಕ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ನನ್ನ ರೆಡ್ ಫಾಸ್ಫರಸ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಸೊ ಯಾವ ತರ ಅಂತ ನಾನು ತೋರಿಸ್ತೀನಿ ನೋಡಿ. ಸಿ ಸಪೋಸ್ ಈಗ ನನ್ನ ಫಸ್ಟ್ ವೈಟ್ ಫಾಸ್ಫರಸ್ ನ ಬರ್ಕೊಳ್ಳಿ. 4 ಅಲ್ವಾ? Instead of writing, I'll show you the structure here only. See, ಇಲ್ಲಿ ಇದೆಯಾ? ಇದು ವೈಟ್ ಫಾಸ್ಫರಸ್ ಇಂದು, ಇದು ರೆಡ್ ಫಾಸ್ಫರಸ್. ಸಿ ಈ ಮಧ್ಯದಲ್ಲಿ ಆಕ್ಚುಲಿ ಇದು ದಿಸ್ ಇಸ್ ಅ ಲಿಟಲ್ ಬಿಟ್ ರಾಂಗ್. ಮಧ್ಯದಲ್ಲಿ ಇರುವಂತಹದ್ದು ಹೋಗ್ಬೇಕು. ಹೆಂಗ್ ಗೊತ್ತು? ಗಿವ್ ಮಿ ಅ ಮೊಮೆಂಟ್. ಓಕೆ, ಓಕೆನಾ? ಸೊ ಹೀಗೊಂದು ಕನೆಕ್ಷನ್ ಇರುತ್ತೆ, ಇಲ್ಲೊಂದು ಫಾಸ್ಫರಸ್ ಇರುತ್ತೆ. ದೆನ್ ಅಗೇನ್ ಒನ್ ಮೋರ್ ಐ ಹ್ಯಾವ್ ಟು ಡ್ರಾ ಲೈಕ್ ದಿಸ್. ಸೊ ಈ ತರ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ರೆಡ್ ಫಾಸ್ಫರಸ್. ಅಂದ್ರೆ ಏನು? ಈ ತರ ಸ್ಟ್ರಕ್ಚರ್ ಕನೆಕ್ಟ್ ಆಗ್ತಾ ಹೋಗ್ತವೆ. ದೇ ಆರ್ ಫಾರ್ಮಿಂಗ್ ದೇ ಆರ್ ಇನ್ ದ ಫಾರ್ಮ್ ಆಫ್ ಅ ಪಾಲಿಮರ್. ಅಂದ್ರೆ ಒಂದಕ್ಕೊಂದು ಕನೆಕ್ಟ್ ಆಗಿ ಈ P4 ಕನೆಕ್ಟ್ ಆಗಿ ಕೋವೆಲೆನ್ಸ್ ಬಂದ್ರು ಏನಾಗುತ್ತೆ? ಲೀನಿಯರ್ ಚೈನ್ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ರೆಡ್ ಫಾಸ್ಫರಸ್. ಯಾವ ತರ ರೆಡ್ ಫಾಸ್ಫರಸ್ ಇದೆ ಅಂತ. ಓಕೆನಾ? ಬ್ಲಾಕ್ ಫಾಸ್ಫರಸ್ ಸ್ಟ್ರಕ್ಚರ್ ನೀವು ಕಲಿಬೇಕು ಅಂತ ಇಲ್ಲ. ಓಕೆನಾ? ದಿಸ್ ಇಸ್ ಸಮೌಟ್ ಲೈಕ್ ದಿಸ್. ಅದನ್ನ ನೀವು ಕಲಿಬೇಕು ಅಂತ ಇಲ್ಲ. ಓಕೆನಾ? Now moving on. So till now we learned, right, allotropes of phosphorus anna nodidvi, which is the different kinds of allotropes. Now moving on to the first one. We have this is important for us to learn. The first one which we are learning is phosphine. Now what do you mean by phosphine? Phosphine is andre the chemical formula is pH3. ಓಕೆನಾ? ಏನಪ್ಪ ಕೆಮಿಕಲ್ ಫಾರ್ಮುಲಾ? pH3. ಯೂಶಲಿ ಈ ಫಾಸ್ಫಿನ್ ಅನ್ನ 2 ತರ ಪ್ರಿಪೇರ್ ಮಾಡಬಹುದು. ಓಕೆನಾ? ದ ಫಸ್ಟ್ ಪ್ರಿಪರೇಟರಿ ಮೆಥಡ್ ಆಫ್ ಫಾಸ್ಫಿನ್ ಇಸ್ ಬೈ ಯೂಸಿಂಗ್ ಕ್ಯಾಲ್ಸಿಯಂ ಫಾಸ್ಫೈಡ್. ಓಕೆನಾ? ಕ್ಯಾಲ್ಸಿಯಂ ಫಾಸ್ಫೈಡ್ ಅನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಫ್ ಐ ರಿಯಾಕ್ಟ್ ಇಟ್ ವಿತ್ ವಾಟರ್, ನನಗೆ ಏನ್ ಸಿಗುತ್ತೆ?
ಫಾಸ್ಫಿನ್ ಸಿಗುತ್ತೆ. ಓಕೆನಾ? ಓಕೆ, ಸೊ ಇದನ್ನ ರಿಯಾಕ್ಟ್ ಮಾಡಿದ್ರೆ ನನಗೆ ಏನ್ ಸಿಗುತ್ತಪ್ಪ? ಫಾಸ್ಫೇಟ್ ಅಲಾಂಗ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. Okay, so what is I'm saying, the first method of preparation of phosphine is then calcium phosphide is treated with water. Calcium phosphide agbodu, sodium phosphide agbodu, adana water jothe treat madidre nanige enagutte phosphine release agutte. Okay, now just you have to balance it. Phosphorus is 2, hydrogen is totally 6, 2 3 is 6. Hydrogen anna balance madake less agbeku, and then illu kuda ನಾವು hydrogen anna ಕಂಡಿದ್ದೀವಿ. See, calcium ಎಷ್ಟಿದೆ? 3 ಇದೆ, 3 happy. ಹೌದಾ? ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಆಯ್ತು, ಫಾಸ್ಫರಸ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಟೋಟಲ್ ಹೈಡ್ರೋಜನ್ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟಿದಾವ? 2 3 6 ಪ್ಲಸ್ 3 2 6, 6 plus 6 is 12. ಸೊ ಇಲ್ಲಿ 6 ಹಾಕ್ಬಿಡಿ, 6 2 12. ಸೊ ಆಕ್ಸಿಜನ್ ಎಷ್ಟಾಯ್ತು? 6. ಸೊ ಆಕ್ಸಿಜನ್ 2 3 6, ಕರೆಕ್ಟ್ ಆಯ್ತಾ? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ದಿಸ್ ಇಸ್ ದ ಫಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಫಾಸ್ಫೇಟ್. ದ ಸೆಕೆಂಡ್ ಒನ್ ಇಸ್ ಲ್ಯಾಬೊರೇಟರಿ ಮೆಥಡ್. ಓಕೆನಾ? ಲ್ಯಾಬೊರೇಟರಿ ಮೆಥಡ್ ಅಲ್ಲಿ ನಾವು ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಟೇಕ್ ವೈಟ್ ಫಾಸ್ಫರಸ್. ಓಕೆನಾ? ವೈಟ್ ಫಾಸ್ಫರಸ್ ಅನ್ನ ನಾನು ಏನ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಈಟ್ ಇಟ್ ವಿತ್ ಕಾಸ್ಟಿಕ್ ಸೋಡಾ. ಸೊ ಕಾಸ್ಟಿಕ್ ಸೋಡಾ ಅಂದ್ರೆ ಯಾವ್ದು ಅಂತ ಹೇಳ್ಬೋದಾ? ವಾಟ್ ಈಸ್ ಮೆಂಟ್ ಬೈ ಕಾಸ್ಟಿಕ್ ಸೋಡಾ ಸ್ಟೂಡೆಂಟ್ಸ್? ಯಾವುದಕ್ಕೆ ನಾವು ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ? What is caustic soda, students? Caustic soda andre enu? And this is 3p3, okay? 3p5 alla. Okay? What is caustic soda? Can somebody tell me without seeing in Google? Okay, caustic soda is nothing but a sodium hydroxide. ಹೌದಾ? ಸೊ ನಾವೇನ್ ಮಾಡ್ತೀವಿ? ಈ ವೈಟ್ ಫಾಸ್ಫರಸ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಹೀಟ್ ಮಾಡ್ತೀವಿ. ಓಕೆನಾ? ಕಾನ್ಸಂಟ್ರೇಟೆಡ್ ಒನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಇನ್ ಅನ್ ಇನರ್ಟ್ ಅಟ್ಮಾಸ್ಫಿಯರ್. ಓಕೆನಾ? ಇದನ್ನ ಏನ್ ಮಾಡ್ತೀವಿ? ಇನರ್ಟ್ ಅಟ್ಮಾಸ್ಫಿಯರ್ ಅಲ್ಲಿ heat ಮಾಡಿದಾಗ what do I get? Phosphine is released along with some residue, that is Na. Give me a moment. It will be something like this: NaH2PO2. So ಇದನ್ನ ನಾವೇನಂತ ಹೇಳ್ತೀವಿ? ಸೋಡಿಯಂ ಹೈಪೋಫಾಸ್ಫೇಟ್ ಅಂತ ಹೇಳ್ತೀವಿ. ಓಕೆನಾ? ಸೋಡಿಯಂ ಹೈಪೋಫಾಸ್ಫೈಡ್. ಓಕೆನಾ? ಸೊ ನಾನು ಏನ್ ಮಾಡ್ತಾ ಇದ್ದೀನಿ? ವೈಟ್ ಫಾಸ್ಫರಸ್ ಅನ್ನ ಕಾಸ್ಟಿಕ್ ಸೋಡಾ ಜೊತೆ ಹೀಟ್ ಮಾಡ್ತಾ ಇದ್ದೀನಿ ಇನ್ ಇನರ್ಟ್ ಅಟ್ಮಾಸ್ಫಿಯರ್. ಓಕೆನಾ? ಸೋಡಾ ಸೊಲ್ಯೂಷನ್ ಜೊತೆ ಇನ್ ಇನರ್ಟ್ ಅಟ್ಮಾಸ್ಫಿಯರ್ ಆಫ್ ವಾಟ್? ಕಾರ್ಬನ್ ಡೈಆಕ್ಸೈಡ್. ಇನರ್ಟ್ ಅಟ್ಮಾಸ್ಫಿಯರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಾನು ಟ್ರೀಟ್ ಮಾಡಿದಾಗ ನನಗೆ ಏನ್ ಸಿಗುತ್ತಪ್ಪ? ಫಾಸ್ಫಿನ್ ಇಸ್ ರಿಲೀಸ್ಡ್ ಅಲಾಂಗ್ ವಿತ್ ಸೋಡಿಯಂ ಹೈಪೋಫಾಸ್ಫೇಟ್. ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಜಸ್ಟ್ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸಿ ಹೌ ಮೆನಿ ಮಾಲಿಕ್ಯೂಲ್ಸ್ ಆಫ್ ಫಾಸ್ಫರಸ್ ಇದೆ ಇಲ್ಲಿ? ಟೋಟಲಿ P4 ಇದೆ. ಸೊ ಇಲ್ಲಿ ಎಷ್ಟಿದೆ? 1 + 2, ಜಸ್ಟ್ ಬ್ಯಾಲೆನ್ಸ್ 3 ಅಂತ ಹಾಕೊಳ್ಳಿ. ಹಾಗೇನಾಗುತ್ತೆ? ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಫಾಸ್ಫರಸ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಸೋಡಿಯಂ ಎಷ್ಟು? 3 ಇದೆ, 3 ಅಂತ ಹಾಕಿ. ನಾವು ಜಸ್ಟ್ ಚೆಕ್ ಹೌ ಮೆನಿ ವಾಟರ್ ಮಾಲಿಕ್ಯೂಲ್ಸ್ ಇದೆ? 3 + 2, ಇಲ್ಲಿ ಎಷ್ಟಾಯ್ತು? ಟೋಟಲ್ 3 2 6 + 3 9. ಇಲ್ಲಿ ಎಷ್ಟಪ್ಪ? 3, ಇಲ್ಲಿ 3 ಅಂತ ಹಾಕಿ. 3 2 6 + 3 9. ಟೋಟಲ್ ವಾಟರ್ ಆಕ್ಸಿಜನ್ ಎಷ್ಟು ಕಾಣಿಸ್ತಿದೆ? 2 3 6. 3 oxygen plus 3 oxygen. Balanced. So this is the preparatory method of what is it? Phosphine. ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂತ. ಓಕೆನಾ? ಸೊ ಅವಿ ಡನ್. ಫಾಸ್ಫಿನ್ ಇನ ಪ್ರಿಪರೇಟರಿ ಮೆಥಡ್ಸ್ ಗೊತ್ತಾಯ್ತಾ? ವಾಟ್ ಆರ್ ದಟ್ ಪ್ರಿಪರೇಟರಿ ಮೆಥಡ್ಸ್? ಒಂದು, ಇಟ್ ಇಸ್ ಯೂಸಿಂಗ್ ಕ್ಯಾಲ್ಸಿಯಂ ಫಾಸ್ಫೇಟ್. ಇನ್ನೊಂದು ಲ್ಯಾಬೊರೇಟರಿ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ? ಐ ಆಮ್ ಗೋಯಿಂಗ್ ಟು ಹೀಟ್ ಮೈ ವೈಟ್ ಫಾಸ್ಫರಸ್ ವಿತ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಇನ್ ಅನ್ ಇನರ್ಟ್ ಅಟ್ಮಾಸ್ಫಿಯರ್. ಏನ್ ಸಿಗುತ್ತೆ ನನಗೆ? ಫಾಸ್ಫಿನ್ ಅಲಾಂಗ್ ವಿತ್ ಸೋಡಿಯಂ ಹೈಪೋಫಾಸ್ಫೇಟ್. Now moving on to the next topic, that is properties. Idrudu ಕೆಲವೊಂದು physical properties, chemical properties ಇದ್ದಾವೆ. We'll just learn few of them. Okay na? So first one is it is colorless in nature. Phosphine ಏನಿದೆಯೋ it is a colorless gas. Okay na? First property ಮುಗಿತಾ? Second one, it has a rotten fish smell. ಓಕೆನಾ? ಸೊ ಫಿಶ್ ಫಸ್ಟ್ ಗಬ್ಬು, ಅದ್ರ ಮೇಲೆ ಏನಿದೆ? ರಾಟನ್ ಫಿಶ್ ಏನಿರುತ್ತೋ ಅದ್ರ ಸ್ಮೆಲ್ ತರ ಇರುತ್ತೆ. ಓಕೆನಾ? ವಾಟ್ ಇಸ್ ದ ಕೆಮಿಕಲ್ ಪ್ರಾಪರ್ಟಿ? ಫಿಸಿಕಲ್ ಪ್ರಾಪರ್ಟೀಸ್. ಫಸ್ಟ್ ಥಿಂಗ್ ಇಸ್ ಇಟ್ ಇಸ್ ಯೂಶಲಿ ಕಲರ್ಲೆಸ್ ಇನ್ ನೇಚರ್. ಸೆಕೆಂಡ್ ಒನ್ ಇಸ್ ಅದರದ್ದು ರಾಟನ್ ಫಿಶ್ ಸ್ಮೆಲ್ ಇರುತ್ತೆ. ಥರ್ಡ್ ಒನ್ ಇಸ್ ಇಟ್ ಇಸ್ ವೆರಿ ಹೈಲಿ ಪಾಯ್ಸನಸ್ ಇನ್ ನೇಚರ್. ಓಕೆನಾ? ಇದೇನಾಗಿರುತ್ತಪ್ಪ? ಹೈಲಿ ಪಾಯ್ಸನಸ್ ಆಗಿರುತ್ತೆ. ಓಕೆನಾ?
Next, one more thing is it is slightly soluble. Okay, na idenagiruttappa slightly soluble agirutte. See, when we learned about white, red and this thing, white phosphorus, red phosphorus, black phosphorus, what we saw, all the three were insoluble in water. ಅದೇ white phosphorus ಇಂದ ಪ್ರೊಡ್ಯೂಸ್ ಆಗಿರುವಂತಹ ಈ ಫಾಸ್ಫಿನ್ ಏನಿದೆಯೋ, it is slightly soluble in water. Okay na, what is it? It is slightly soluble in water. Okay na, so these are the physical properties of the phosphine. Now moving on to the chemical properties. So the first property which you have to know is, see, it reacts with copper sulfate. Okay na, phosphine ಏನಿದೆಯೋ, it usually reacts with copper sulfate to form copper phosphide. ಏನನ್ನ ಫಾಸ್ಟ್ ಆಗುತ್ತೆ? copper phosphide ಅನ್ನ ಫಾರ್ಮ್ ಮಾಡುತ್ತೆ. Okay na, along with the release of sulfuric acid. Next, if you have to balance this, there is 3 molecules of copper, ಅದನ್ನ 3 ಅಂತ ಬರೀರಿ. ಆಮೇಲೆ ಏನಾಗುತ್ತೆ, just see how many do you find sulfur ಅನ್ನ ನಾನು ಬ್ಯಾಲೆನ್ಸ್ ಮಾಡಬೇಕಂದ್ರೆ 3. Now just see whether it is balance or not ಅಂತ ಚೆಕ್ ಮಾಡೋಣ. ಹೈಡ್ರೋಜನ್ ಟೋಟಲ್ ಎಷ್ಟು ಕಾಣಿಸ್ತಾ ಇದೆ ನನಗೆ? 6. ಸೊ ಇಲ್ಲಿ ಎಷ್ಟು ಹಾಕಿ ಹೈಡ್ರೋಜನ್ 6 ಆಗಬೇಕಂದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಐ ಗಾಟ್ ದ ರಿಯಾಕ್ಷನ್. ಹೌದಾ? ಸೊ ದಿಸ್ ಇಸ್ ಹೌ ಯು ಡು. ಓಕೆನಾ? ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನಪ್ಪಾ? ಇಟ್ ಇಸ್ it reacts with copper sulfate to form what? To form copper phosphide. Copper phosphide ಅನ್ನ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ. ಒನ್ ಮೋರ್ ಥಿಂಗ್ ಇಸ್, ಯೂಶಲಿ ಇದು ಏನಿದೆಯಲ್ಲ, ನನ್ನ ಫಾಸ್ಫರಸ್, ದಿಸ್ ಫಾಸ್ಫಿನ್, ಇಟ್ ಈಸ್ ವೀಕ್ಲಿ ಬೇಸಿಕ್ ಇನ್ ನೇಚರ್. ಓಕೆನಾ? ಏನಾಗಿರುತ್ತೆ? ಇಟ್ ಈಸ್ ವೀಕ್ಲಿ ಬೇಸಿಕ್ ಇನ್ ನೇಚರ್. ನಾವು ವಾಟ್ ಯು ಮೀನ್ ಬೈ ಸಿ ಇದನ್ನ ವೀಕ್ಲಿ ಬೇಸಿಕ್ ಇನ್ ನೇಚರ್ ಅಂದ್ರೆ ಯಾವ ತರ ಹೇಳ್ಬೋದು ಅಂದ್ರೆ, ಸಿ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಬ್ರೋಮೈಡ್ ಅನ್ನ, ಇಟ್ ಫಾರ್ಮ್ಸ್ ಫಾಸ್ಫೋನಿಯಂ ಕಾಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ನಾವು ವಾಟ್ ಯು ಮೀನ್ ಬೈ ಬೇಸ್? ಬೇಸ್ ಅಂದ್ರೆ ಏನಪ್ಪಾ? ನಾವು ವಾಟ್ ಯು ಮೀನ್ ಬೈ ಬೇಸ್? ಏನು ಬೇಸ್ ಅಂದ್ರೆ? ಸಿ, ಇಟ್ ಇಸ್ ಆಕ್ಟಿಂಗ್ ಎಸ್ ಅ ಲೀವಿಸ್ ಬೇಸ್. ಲೀವಿಸ್ ಬೇಸ್ ಅಂದ್ರೆ ಏನು? ಕ್ಯಾನ್ somebody tell me what is Lewis base? What is Lewis base, students? Can somebody tell me? Just give me a moment. ಯಾ ಹೇಳ್ಬೋದಾ ಏನು ಲಿವಿಸ್ ಬೇಸ್ ಅಂದ್ರೆ? What is Lewis base, students? So Lewis acid ಅಂದ್ರೆ ಏನು? The one which accepts the electron. ಅದೇ ತರ Lewis base ಅಂದ್ರೆ ಏನು? Which is the one which donates the electron. See, phosphorus ಅಲ್ಲಿ ನಾವು ನೋಡಿರ್ತೀವ ಒಂದು ಲೋನ್ ಪೇರ್ ಇರುತ್ತೆ ಅಂತ. ಸೊ ಅದೇನ್ ಮಾಡುತ್ತೆ? ಆ ಎಲೆಕ್ಟ್ರಾನ್ಸ್ ಅನ್ನ ಕೊಡ್ತವೆ. ಅದಕ್ಕೆ ನಾವು ಅದನ್ನ ಏನಂತ ಹೇಳ್ತಿದೀವಿ? Lewis base ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ಒಂದು ಕ್ವೆಶ್ಚನ್ ಬರುತ್ತಪ್ಪ ನಿಮಗೆ. why pH3 is a Lewis base? Why phosphine is weakly basic in nature ಅಂತ ಕೇಳ್ತಾರೆ. Why? Because it has a lone pair of electron in it. This is the important property. Okay na? Ishtralli nimage ಏನು important? ಈ point ಇದಲ್ಲ, this is very important. Okay na? Next, moving on to next one. Okay na? See, phosphine in uses ಅಷ್ಟೊಂದು ಕೇಳೋದಿಲ್ಲ. 2-3 uses ಹೇಳ್ಬೇಕು ಅಂದ್ರೆ, one thing is it is used as a catalyst. Okay na? ಯೂಸಸ್ ಅನ್ನು ಹೇಳ್ಬಿಡ್ತೀನಿ. ಏನಪ್ಪ ಏನಾಗಿ ಯೂಸ್ ಮಾಡ್ತಾರೆ? ಅದನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ವೇರ್ ಇನ್ ದ ಪ್ರೊಡಕ್ಷನ್ ಆಫ್ ಪಾಲಿಮರ್ಸ್. ಇನ್ ದ ಪ್ರೊಡಕ್ಷನ್ ಆಫ್ ಪಾಲಿಮರ್ಸ್ ಅದನ್ನ ಏನಾಗಿ ಯೂಸ್ ಮಾಡ್ತಾ ಇದ್ದಾರೆ? ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಓಕೆನಾ? ಇಟ್ ಈಸ್ ಯೂಸ್ಡ್ ಆಸ್ ಅ ಕೆಟಲಿಸ್ಟ್. ಓಕೆ. ಸೆಕೆಂಡ್ ಎಲ್ಲಿ ಯೂಸ್ ಮಾಡ್ತಾರೆ ನನ್ನ ಫಾಸ್ಫಿನ್ ಅನ್ನ ಅಂದ್ರೆ, ಓಕೆನಾ? ದ ಸೆಕೆಂಡ್ ಪಾಯಿಂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಸ್ಮೋಕ್ ಸ್ಕ್ರೀನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಆಸ್ ಅ ಸೆಮಿ ಕಂಡಕ್ಟರ್ ಡೋಪಿಂಗ್ ಏಜೆಂಟ್. ಓಕೆನಾ? ಇಷ್ಟಿದ್ದು ನೆನಪಿದ್ರೆ ಸಾಕು, ಒಂದು ಕಲ್ತ್ರೆ ಸಾಕು. ಓಕೆನಾ? ಇಟ್ ಇಸ್ ಯೂಸ್ಡ್ ಆಸ್ ಅ catalyst where in the production of polymers. Now moving on. ಓಕೆನಾ? moving on to phosphorus halides. ಓಕೆನಾ? ಫಾಸ್ಫರಸ್ ಹ್ಯಾಲೈಡ್ಸ್ ಅಂದ್ರೆ ಏನು ಅಂತ ನೋಡೋಣ. ಯೂಶಲಿ ಫಾಸ್ಫರಸ್ ಹ್ಯಾಲೈಡ್ಸ್ ಅಂದ್ರೆ ಏನು? ವೆನ್ ಮೈ ಫಾಸ್ಫರಸ್ ರಿಯಾಕ್ಟ್ಸ್ ವಿತ್ ಸಮ್ ಹ್ಯಾಲೈಡ್ಸ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅದನ್ನ ಏನಂತ ಹೇಳ್ತೀವಿ? ಫಾಸ್ಫರಸ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ those are of 2 types. First one is phosphorus trihalides. ಓಕೆನಾ? ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್. ಇನ್ನೊಂದೇನು? ಟ್ರೈಹ್ಯಾಲೈಡ್ಸ್.
The second one is phosphorus pentahalides. So ಇದು easy ಆಗುತ್ತೆ, ಹಿಂಗ್ ಬರೀತೀನಿ. So halides ಅಂದ್ರೆ ಏನು? It can be chlorine, bromine, iodine, fluorine and iodine. ಇಲ್ಲಿ ಈ ಕೇಸಲ್ಲಿ 4 ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಅಯೋಡಿನ್. ಆದ್ರೆ ಈ ಪೆಂಟಾಹಲೈಡ್ ಫಾರ್ಮ್ ಅಲ್ಲಿ ಇದು ಕ್ಲೋರಿನ್ ಆಗಿರ್ಬೋದು ಎಕ್ಸ್, ಬ್ರೋಮಿನ್ ಆಗಿರ್ಬೋದು ಅಥವಾ ಫ್ಲೋರಿನ್. ಅಯೋಡಿನ್ ಆಗೋದಿಲ್ಲ ಪೆಂಟಾಹಲೈಡ್ ಬಿಕಾಸ್ ಆಫ್ ದ ಬಿಗರ್ ಸೈಜ್ ಆಫ್ ಅಯೋಡಿನ್ ಎಲ್ಲ ಅದು ಆಗೋದಿಲ್ಲ ಆಯ್ತಾ. Now moving on to the first one. ಯಾವ್ದು ಫಸ್ಟ್ ಒನ್? Phosphorus trichloride ಅಥವಾ phosphorus trihalide. Phosphorus trichloride important, that is PCl3. Now let us just see how do we prepare that, what is the properties of that, and then the structure of that ನೋಡುವ. ಓಕೆನಾ? ಸೊ ಈ phosphorus trihalide ಅಥವಾ trichloride ಏನಿದೆಯೋ, okay, how do we prepare that ಅಂತ ಫಸ್ಟ್ ನೋಡುವ. ಓಕೆನಾ? Before the students, I had to tell you some important thing. ಓಕೆನಾ? ಸೊ ಈ ನಾವು ಈಗ ಫಾಸ್ಫೇಟ್ ಅನ್ನ ಕಲ್ತ್ವಲ್ಲ, ಸಿ ಅದ್ರ ಬೇಸಿಸ್ ಮೇಲೆ ಒಂದು ಕ್ವೆಶ್ಚನ್ ಅನ್ನ ಕೇಳ್ಬೋದು. ದಟ್ ಇಸ್ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ. ನಾನು ಕೆಲವೊಂದು ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ ಅನ್ನ ಅವಾಗ್ಲೇ ಸಾಲ್ವ್ ಮಾಡ್ತಾ ಬರ್ತೇನೆ. ಓಕೆನಾ? ಸಿ ದೇ ಹ್ಯಾವ್ ಆಸ್ಕ್ಡ್ ಯು ಒನ್ ಕ್ವೆಶ್ಚನ್, ದಟ್ ಇಸ್ ಬಾಂಡ್ ಆಂಗಲ್. ಓಕೆನಾ? ಬಾಂಡ್ ಆಂಗಲ್ ಇನ್ pH4+, ಓಕೆ, ಇನ್ pH4+ is higher than pH3. ಓಕೆನಾ? ವೈ ಅಂತ ಕೇಳಿದ್ದಾರೆ. ಬಾಂಡ್ ಆಂಗಲ್ ಆಫ್ pH4+ is more than pH3. ವೈ ಅಂತ ಕೇಳಿದ್ದಾರೆ. ಸೊ ಇಫ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ದಟ್, ಐ ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ದಟ್. ಸೊ pH3 ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಈ ತರ ಬಂದು ಒಂದು ಲೋನ್ ಪೇರ್ ಇಲ್ಲಿ ಬಂದಿರುತ್ತೆ. ಓಕೆನಾ? ಅದೇ pH4+ ಅಂದ್ರೆ ಏನು? ಅದು ಕೂಡ ಒಂದು ಲೋನ್ ಪೇರ್ ಡೊನೇಟ್ ಆಗಿದೆ ಅಲ್ವಾ, ಅದೊಂದು ಕೋಆರ್ಡಿನೇಟ್ ಬಾಂಡ್ ಮಾಡಿದೆ. ಸೊ ಈ ತರ ಇದೆ. ನಾವು ಸಿ ವೈ ಡು ಯು ಥಿಂಕ್ ಬಾಂಡ್ ಆಂಗಲ್ ಆಫ್ pH3 is less than ಇದನ್ನ ಹೇಳ್ಬೇಕು. ಸಿ ಇನ್ ದ ಕೇಸ್ ಆಫ್ ಜಸ್ಟ್ ಇದನ್ನ ನಾನು ರಬ್ ಮಾಡಿ ಕರೆಕ್ಟ್ ಸ್ಟ್ರಕ್ಚರ್ ನಿಮಗೆ ತೋರಿಸ್ತೀನಿ. ಗಿವ್ ಮಿ ಅ ಮೊಮೆಂಟ್. ಹೌದಾ? ಸಿ ಈ ಬಾಂಡ್ ಇದನ್ನ ನೋಡಿ, ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಏನಾಗ್ತಿದೆ, ಇಫ್ ಯು ಸಿ ದ ಸ್ಟ್ರಕ್ಚರ್ ಆಫ್ ದಿಸ್ pH3 ಫಾಸ್ಫಿನ್, ಇಲ್ಲಿ ಏನಾಗ್ತಿದೆ, ಫಾಸ್ಫರಸ್ ಇಸ್ sp3 ಹೈಬ್ರಿಡೈಸ್ಡ್ ಓನ್ಲಿ. ಹೌದಾ? ಇದೇನಿದೆ sp3 ಹೈಬ್ರಿಡೈಸ್ಡ್ ಆಗಿದೆ. ಹಾಗಾದ್ರೆ ಶೇಪ್ ಏನಾಗಬೇಕಿತ್ತು? ಟೆಟ್ರಾಹೆಡ್ರಲ್ ಶೇಪ್ ಆಗಿತ್ತು. ಬಟ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ಲೋನ್ ಪೇರ್, ಇಲ್ಲಿ ಏನಾಗಿದೆಪ್ಪ, ಒಂದು ಲೋನ್ ಪೇರ್ ಕಾಣಿಸ್ತಿದೆ, ಇನ್ನೊಂದು ಬಾಂಡ್ ಪೇರ್ ಇದೆ. ಸೊ ಇನ್ ಕೇಸ್ ಇದು ಏನಾದ್ರೂ ಅಗಲ ಆಗ್ಬೇಕು ಅಂದ್ರೆ ಇಲ್ಲಿ ಏನಾಗ್ತದೆ, ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಆಗ್ತಿದೆ, ರೈಟ್? ಇಲ್ಲಿ ಏನಾಗಿದೆ, ಇಟ್ ಹ್ಯಾಸ್ 3 ಬಾಂಡ್ ಪೇರ್ಸ್ ಅಂಡ್ 1 ಲೋನ್ ಪೇರ್. ಡ್ಯೂ ಟು ದ ಸ್ಟ್ರಾಂಗ್ ಲೋನ್ ಪೇರ್ ಅಂಡ್ ಬಾಂಡ್ ಪೇರ್ ರಿಪಲ್ಷನ್ ನನ್ನ ಏನಾಗ್ತಿದೆ, ಟೆಟ್ರಾಹೆಡ್ರಲ್ ಆಂಗಲ್ ಏನಾಗುತ್ತೆ, 109 ಡಿಗ್ರಿ 28 ಮಿನಿಟ್ಸ್ ಇಂದ ಇಟ್ ಈಸ್ ರೆಡ್ಯೂಸಿಂಗ್ ಟು ಆಲ್ಮೋಸ್ಟ್ 93.6 ಡಿಗ್ರಿ. ಏನಕ್ಕಪ್ಪ, ಯಾಕೆ ರಿಡಕ್ಷನ್ ಆಗ್ತಿದೆ? ಬಿಕಾಸ್ ಆಫ್ ದ ಲೋನ್ ಪೇರ್ ಅಂಡ್ ಬಾಂಡ್ ಪೇರ್ ರಿಪಲ್ಷನ್ ಅದೇನಾಗ್ತಿದೆ, ಟೆಟ್ರಾಹೆಡ್ರಲ್ ಶೇಪ್ ಅನ್ನ ಬಿಡ್ತಾ ಇದೆ. ಹೌದಾ? ಇದೇನಿದೆ, ಟೆಟ್ರಾಹೆಡ್ರಲ್ ಇಲ್ಲ, ಇನ್ಸ್ಟೆಡ್ ಇಟ್ ಇಸ್ ಎ ಪಿರಮಿಡಲ್ ಇನ್ ಶೇಪ್. ಹೌದಾ? ಅದಕ್ಕೆ ಶೇಪ್ ಏನಾಗಿದೆ, ಪಿರಮಿಡಲ್ ಆಗಿದೆ. ವೆರಸ್ when we go to pH4+ ತಗೊಂಡ್ರೆ ಇಲ್ಲೇನಾಗಿದೆ, ಇದೇನ್ ಮಾಡಿದೆ, ನನ್ನ ಫಾಸ್ಫರಸ್ ಇದಕ್ಕೆ 2 ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಟಿದೆ, ಈ ಶೇಪ್ ಮಾಡಿದೆ. ಸಿ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್, ಇಫ್ ಯು ಸಿ ಆಲ್ ದ 4 ಆರ್ ಬಾಂಡ್ ಪೇರ್ಸ್. ಹೌದಾ? ದೇರ್ ಇಸ್ ನೋ ಲೋನ್ ಪೇರ್ ಅಟ್ ಆಲ್. ಸೊ ಹಾಗಾಗಿ ಏನಿದೆ, ದೇರ್ ಇಸ್ ನೋ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಅಟ್ ಆಲ್. ಹಾಗಾಗಿ ಏನಿದೆ, ನನ್ನ ಶೇಪ್ ಏನಾಗಿರುತ್ತೆ, ಟೆಟ್ರಾಹೀಡ್ರಲ್ಲೇ ಇರುತ್ತೆ. ಹಾಗಾಗಿ ನನ್ನ ಬಾಂಡ್ ಆಂಗಲ್ ಎಷ್ಟಿರುತ್ತಪ್ಪ, 109 ಡಿಗ್ರಿ 28 ಮಿನಿಟ್ಸ್. ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಇಲ್ಲಿ ಏನಾಗ್ತಿದೆ, ಬಾಂಡ್ ಪೇರು ಜಾಸ್ತಿ ಇದೆ. ಸೊ ಇದನ್ನ ನಿಮ್ಗೆ ಯೂಶಲಿ ಕೇಳುವಂತ ಕ್ವೆಶ್ಚನ್, ವೈ ಬಾಂಡ್ ಆಂಗಲ್ ಆಫ್ pH4+ is more when compared to phosphine. ಓಕೆನಾ? ಅರ್ಥ ಆಯ್ತಾ ಯಾಕೆ ಬಾಂಡ್ ಆಂಗಲ್ ಜಾಸ್ತಿ ಇದೆ ಅಂತ? ಸೊ ದಿಸ್ ಇಸ್ ದ ಯೂಶುವಲ್ ಕ್ವೆಶ್ಚನ್. ಇನ್ನೊಂದು, ಫಾಸ್ಫಿನ್ ಇಸ್ ಅ ವೀಕ್ ಬೇಸ್, ಕ್ಯಾನ್ ಯು ಎಕ್ಸ್ಪ್ಲೇನ್? ಅದಕ್ಕೂ ರೀಸನ್ ಏನು? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್. ಇಲ್ಲಿ ಯಾಕೆ? ಬಿಕಾಸ್ ಆಫ್ ದ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್. ಓಕೆನಾ? ಇವೆರಡು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಈಗ phosphorus trichloride ಗೆ ಹೋಗೋಣ. ಓಕೆನಾ? ಫಸ್ಟ್ ಇಸ್ ದ ಪ್ರಿಪರೇಟರಿ ಮೆಥಡ್ ಆಫ್ phosphorus trichloride. ಯಾವ ತರ ಪ್ರಿಪೇರ್ ಆಗ್ತಿದೆ ಅಂತ ನೋಡುವ. ಓಕೆನಾ? ವಾಟ್ ಇಸ್ ದ ಪ್ರಿಪರೇಟರಿ ಮೆಥಡ್ ಅಂತ ನೋಡುವ. ಫಸ್ಟ್ ಯೂಶಲಿ ಅದನ್ನ ಯಾವ ತರ ಪ್ರಿಪೇರ್ ಮಾಡಬಹುದು ಅಂದ್ರೆ, ಸಿ if it is prepared by treating my phosphorus with thionyl chloride. ಓಕೆನಾ? thionyl chloride ಜೊತೆ ಟ್ರೀಟ್ ಮಾಡಿದ್ರೆ ನನಗೆ ಏನ್ ಸಿಗುತ್ತಪ್ಪ, phosphorus trichloride ಸಿಗುತ್ತೆ, along with the release of sulfurous dioxide and sulfur chloride. Okay, so this is the preparatory method. First the preparation method ಏನಪ್ಪ, using phosphorus along with thionyl chloride. So if I have to balance this, ಇಲ್ಲಿ 4 phosphorus ಇದೆ, ಇದನ್ನ ಬ್ಯಾಲೆನ್ಸ್ ಮಾಡಿ. And then what do we see, totally how many molecules of chlorine ಆಯ್ತು ಇಲ್ಲಿ, ಟೋಟಲ್ 4 is 12. ಹೌದಾ? ಸೊ 12 ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, I have to multiply this one with 6. ಹೌದಾ?
So 6 ಜೊತೆ ಮಲ್ಟಿಪ್ಲೈ ಮಾಡಿ. Now just see whether ಇದು ಮಲ್ಟಿಪ್ಲೈ ಆಯ್ತಾ. This is balance. Chlorine ಕೂಡ balance. Next go to sulfur. So sulfur ಎಷ್ಟು molecules ಇದೆ 6. ಇಲ್ಲಿ ಆಲ್ರೆಡಿ 2 ಇದೆ. ಇಲ್ಲಿ ಎಷ್ಟು ಹಾಕಬೇಕಾಗುತ್ತೆ ಹಾಗಾದ್ರೆ 4. ಹೌದಾ? ಸಲ್ಫರ್ ಬ್ಯಾಲೆನ್ಸ್. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ ಟೋಟಲ್ 6. ಇಲ್ಲಿ 6 ಹಾಕಿದ್ರೆ ಸಿ ಯುವರ್ ಫಾಸ್ಫರಸ್ ಇಸ್ ಸಲ್ಫರ್ 6 ಆಯ್ತು, ಬಟ್ ಆಕ್ಸಿಜನ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಯ್ತು. ಹೌದಾ? ಟೋಟಲ್ ಎಷ್ಟಾಯ್ತು 8 ಆಯ್ತು. ಸೊ ಹಾಗಾದ್ರೆ ಇದನ್ನ 8 ಮಾಡಿ. ಇಫ್ ಐ ಪುಟ್ ಹಿಯರ್ 2 ಇಟ್ ಇಸ್ ಬ್ಯಾಲೆನ್ಸ್. ಸಿ ಇಲ್ಲಿ ಎಷ್ಟಾಯ್ತು 2 2s ಜಸ್ಟ್ ಸಿ ಎಷ್ಟಾಯ್ತು ಅಂತ ಸಿ ಕ್ಲೋರಿನ್ ಎಷ್ಟಾಯ್ತು 4 3s are 12 plus 2 2s are 4 16 ಆಯ್ತು. 8 2s are 16, right? All are balanced. So this is the first method of preparation of what is it, phosphorus trichloride. The second method is the laboratory method. ಯಾವ ತರ ಪ್ರಿಪೇರ್ ಮಾಡ್ತೀವಿ ಲ್ಯಾಬೊರೇಟರಿ ಅಂದ್ರೆ it is prepared by heating the white phosphorus. Okay na? White phosphorus ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, it is being heated in a in the current of dry chlorine ಅನ್ನ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ let me just erase this. Okay, ತುಂಬಾ ಕೆಟ್ಟದಾಗಿ ಬಂತು. ಓಕೆನಾ? ಸೊ ಏನಾಗ್ತಿದೆ ಇಲ್ಲಿ ಫಾಸ್ಫರಸ್ it is reacting with chlorine to give what PCl3. ಓಕೆನಾ? ಸೊ ಈಗ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, I have to just put 4. ಟೋಟಲ್ ಎಷ್ಟು 4 3s are 12, 6 2s are 12, balance. So this is the laboratory method. ಏನ್ ಮಾಡ್ತಿದ್ದೀನಿ, in the laboratory method usually what we do, we are heating the white phosphorus in a current of dry chlorine. ಅದ್ರ ಜೊತೆ ಟ್ರೀಟ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ phosphorus trichloride ಸಿಗುತ್ತೆ. Now what are the few properties of that ಅಂತ ನೋಡ್ಬೇಕು. The first properties ಆಯ್ತಾ, first one ಏನ್ ಗೊತ್ತಾ, it is usually colorless. It is a colorless oily liquid. Okay na? Colorless oily liquid, the first property. Second one bandu, it is important student, second property en gotta, it reacts with organic compounds. Okay na? It reacts with organic compounds. ಬರ್ಕೊಂಡು ಹೋಗಿ ಆಯ್ತಾ, ಬಿಕಾಸ್ ಇಲ್ಲಿ ತುಂಬಾ ಕಟುಚಿತ್ತಾಗ್ತಿದೆ. ಸೊ better write along with me. It usually reacts with organic compounds which contain hydroxyl groups. Okay na? It reacts with organic compounds containing hydroxyl group to form corresponding halides. Corresponding halides ಆಗ್ಲಿಕ್ಕೆ ಅದು ಕಂಬೈನ್ ಆಗುತ್ತೆ. Suppose if I take ethyl alcohol, okay na? Ethyl alcohol ಇದೆ ಅಂತ ಅನ್ಕೊಳ್ಳಿ. When phosphorus trichloride reacts with it, what is formed? Ethyl chloride, right? Ethyl chloride is formed along with orthophosphoric acid. ಇದನ್ನ orthophosphoric acid ಅಂತ ಹೇಳ್ತೀವಿ. So what is the chemical property? Usually it reacts with organic compounds to form what? Its corresponding halides. Suppose ಈಗ acetic acid ಜೊತೆ ಕಂಬೈನ್ ಆಗುತ್ತೆ ಅಂತ ಅನ್ಕೊಳ್ಳಿ, CH3COOH plus PCl3 ಏನನ್ನ ಕೊಡುತ್ತೆ? It will give acetyl chloride. Okay na? CH3OCl plus H3PO3. So this is the method of preparation. Okay na? So this is some chemical properties. Aita? Now moving on to the final topic of today's session, that is structure of phosphorus trichloride. ಯಾವ ತರ ಇದೆ phosphorus trichloride ಅಂತ ನೋಡುವ. ಬಂದ ತಕ್ಷಣನೇ ಕೊಟ್ಟು ಚಿತ್ರ ಇತ್ತು, just okay na? I'll just write it again. So usually ಅದು ಯಾವ ತರ ಇರುತ್ತೆ ಅಂದ್ರೆ phosphorus, okay na, ಮಧ್ಯದಲ್ಲಿ it will have 3 bonds with chlorine. Okay na? ಇನ್ನೊಂದು lone pair ಇರುತ್ತೆ ಇಲ್ಲಿ. Okay na? So this is the structure of phosphorus trichloride. Almost pH3 name structure ಇದೆಯೋ ಅದೇ ತರ. What is the shape known as pyramidal shape, where 3 are what is this ಏನಪ್ಪ shape? It is pyramidal in shape, where out of 3 are bond pairs. Okay na? 3 bond pair ಇದೆ. ಇನ್ನೊಂದು ಯಾವ ತರ ಇದೆಪ್ಪ? It is lone pair. So phosphorus ಯಾವ ತರ ಇದೆ? It is sp3 hybridized. Okay na? What is the hybridization of this? It is sp3 hybridized structure. Okay na? So this was all about phosphorus trichloride. Okay na? So here we come to the end of the session. So ಏನಲ್ಲ